ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ಕೂಲ್ 2015 ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 13 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ಇವತ್ತಿನ 14th ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗಲೇ ಇವತ್ತಿನ ನಮ್ಮ ಎಪಿಸೋಡ್ ನಿಮಗೆ ಅರ್ಥ ಆಗೋದು. ಶುರು ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವಾಗತ್ತೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಅಲ್ಲೇ ಗೋಯುನು ಮತ್ತೆ ಹಾನ್ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಗಾಂಗ್ಸೋ ಬರ್ತಾಳೆ. ಅವಳು ಬಾಯ್ ಇಟ್ಕೊಂಡೆ ಸುಮ್ನೆ ಇರೋದಿಲ್ಲ. ಬಂದಿದ್ ಫೋರ್ಸ್ಗೆ ನಾನು ಅನ್ಕೊಳ್ತಾ ಇದ್ದೆ ಏನಪ್ಪಾ ಇವಳು ಇಷ್ಟು ಬೋಲ್ಡ್ ಆಗಿ ಚೇಂಜ್ ಆಗ್ಬಿಟ್ಲಾ ಲಿಯೂನು ಅಂತ. ಆದ್ರೆ ಆಮೇಲೆ ಗೊತ್ತಾಗಿದ್ದು ಇಲ್ಲಿ ಬಂದಿರೋದು ನಿಜವಾದ ಗೋಯುನ್ ಅಂತ ಅಂದಾಗ ಅವಳಿಗೆ ಶಾಕು. ಏನ್ ಹೇಳ್ತಾ ಇದೀಯಾ ಅಂದಾಗ ಇನ್ನೇನ್ ಹೇಳ್ತೀನಿ, ಪಾಪ ಹಾನ್ ಬಗ್ಗೆನೇ ನನ್ಗೆ ಬೇಜಾರಾಗ್ತಿದೆ. ನಿನ್ ತಂಗಿ ಲಿಯೂನ್ ನ ಕಾಪಾಡೋದಕ್ಕೆ ಇವನ್ ತುಂಬಾನೇ ಕಷ್ಟಪಟ್ಟ, ಹಾಸ್ಪಿಟಲ್ಗೆಲ್ಲ ಕೂಡ ಹೋಗ್ಬಿಟ್ ಬಂದ ಅನ್ನೋತರ ಹೇಳಿದಾಗ ಈ ವಿಷಯ ಏನು ಅವಳಿಗೆ ಗೊತ್ತಿರೋದಿಲ್ವಲ್ಲ, ಏನ್ ಹೇಳ್ತಾ ಇದೀಯ ಅಂದಾಗ ಇನ್ನೇನ್ ಹೇಳ್ತಾ ಇದೀನಿ, ಅದು ಲಿಯೂನ್ ಅಂತ ಗೊತ್ತಿದ್ದುನೆ ಅವಳನ್ನ ಕಾಪಾಡೋದಕ್ಕೋಸ್ಕರ ಟೂರ್ನಮೆಂಟ್ ನ ಕೂಡ ಬಿಟ್ಬಿಟ್ ಬಂದ ಅಂತ ಹೇಳಿದಾಗ ಗೋಯುನ್ಗೇನು ಅರ್ಥ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಸರಿ ಹಾನ್ ನಿನ್ನ ಹತ್ರ ಒಂದ್ ವಿಷಯನ ಕೇಳ್ತೀನಿ, ನಿನಗೆ ಗೋಯುನ್ ಅಂದ್ರೆ ಇಷ್ಟನಾ ಲಿಯೂನ್ ಅಂದ್ರೆ ಇಷ್ಟನಾ ಅಂತ ಕೇಳಿದ್ದೆ ತಡ ಅಷ್ಟೇ ಗೋಯುನ್ ಅವಳ ಶರ್ಟ್ ನ ಹಿಡ್ಕೊಂಡು ನಂದು ಹಾಂದು ಫ್ರೆಂಡ್ಶಿಪ್ 10 ವರ್ಷದಿಂದ, ಅದ್ರಲ್ಲೂ ಸತ್ತೋಗಿರೋ ನನ್ ತಂಗಿನ ಮತ್ತೆ ವಿಷಯದಲ್ಲ ಇಳಿಯೋ ಕೆಲಸ ಇಟ್ಕೋಬೇಡ ಅನ್ನೋ ತರ ಹೇಳಿದಾಗ ಅವಳಂತಾಳೆ ಓ ಇದು ಬೇರೆ ಇದ್ಯಾ ಅನ್ನೋ ತರ. ಅಷ್ಟೇ ಟೆನ್ಷನ್ ಆಗೋಯ್ತು. ಹೊಡಿಯಕ್ಕೆ ಅಂತ ಗಾಂಗ್ಸೋ ಕೈ ಎತ್ತಿದ ತಕ್ಷಣ ಹಾನ್ ತಡಿಯಕ್ಕೆ ಅಂತ ಬರ್ತಾನೆ. ಆದ್ರೆ ಮುಂದ್ಗಡೆ ನಿಂತ್ಕೊಂಡಿರೋದು ಗೋಯುನ್ ತಾರೆ ಟಕ್ಕಂತ ಕೈನ ಹಿಡ್ಕೊಂಡು ಇನ್ನೊಂದ್ಸತಿ ನಮ್ ವಿಷಯದಲ್ಲಿ ತಲೆ ಹಾಕ್ದೆ ಅಂತ ಇಟ್ಕೋ, ಅಷ್ಟೇ ನಿನ್ನ ಮೇಲಿಂದ ಕೆಳಡವರು ಸಿಗ್ದಾಕ್ಬಿಡ್ತೀನಿ ಅಂತ ಹೇಳಿ ಅವಳು ದೂರ ತಳ್ಳೆ ಬಿಟ್ಲು. ಈಗ ಕ್ಲಾಸ್ ರೂಮ್ ಹತ್ರ ಹಾನು ಮತ್ತೆ ಗೋಯುನ್ ಇಬ್ರು ಮಾತಾಡ್ಕೋಬೇಕಾದ್ರೆ ಹಾನ್ ನಂಗೆ ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ. ಇವಳು ಏನೋ ಆಯ್ತು ಯಾಕತ್ರ ನೋಡ್ತಾ ಇದೀಯ ಅಂದಾಗ ಕೋಪವಾಗಿದ್ರೆ ಚೆನ್ನಾಗೇ ಇದೆಯಾ, ಅದೊಂದು ಹಾರ್ಟ್ ಗೊತ್ತಾ, ನೀನ್ ಅದಕ್ಕೆ ಮಾಡಿಸ್ದಂಗ ಇದೆಯಾ ಅನ್ನತ್ರ ಹೇಳಿದಾಗ ಅವಳು ಕೂಡ ಸರಿ ಸರಿ ಆ ಕಥೆನ ಬಿಡು. ಹೌದು ಗಾಂಗ್ ಏನಾಯ್ತು ಅಂದಾಗ ಹಾನ್ಗೇನ್ ಅರ್ಥ ಆಗಿಲ್ಲ. ಯಾಕೆ ಏನಾಯ್ತು ಅಂದಾಗ ಏನಿಲ್ಲ, ನಾನು ಲಿಯೂನ್ ಅಲ್ಲ ಗೋಯುನ್ ಅಂತ ಗೊತ್ತಾಗಿದ ತಕ್ಷಣ ಅವಳು ಎಲ್ಲಿ ಅಂತ ಹೇಳಿ ತುಂಬಾನೇ ಕಾತರದಿಂದ ಕೇಳ್ತಾ ಇದ್ದ. ಅಷ್ಟೇ ಅಲ್ಲ, ಆರ್ಫನೇಜ್ ಗೆ ಕೂಡ ಹೋಗಿದ್ನಂತೆ, ನೈಟ್ ಅಲ್ಲೇ ಸ್ಟೇ ಮಾಡಿದ್ನಂತೆ. ಏನ್ ಮಾಡ್ತಾನೋ ಏನೋ ಅನ್ನೋತರ ಅವನ್ ತಲೆಯಲ್ಲಿ ಅಂದ್ರೆ ಹಾನ್ ತಲೆ ಹುಳ ಬಿಟ್ಬಿಟ್ಟು ಹೊಟ್ಟೋದ್ಲು. ಹಾನ್ ಗದೇ ಒಂಥರ ಯೋಚನೆ ಆಗ್ತಾ ಇರುತ್ತೆ ತಲೆಯಲ್ಲಿ. ಇನ್ನೊಂದ್ ಕಡೆ ಗಾಂಗ್ ನ ಮತ್ತೆ ಲಿಯೂನ್ ನ ತೋರಿಸ್ತಾರೆ. ಇವಳಿಗೆ ಇವ್ನೇನಕ್ಕಪ್ಪ ಮತ್ತೆ ಬಂದ ಅಂತ ನೋಡ್ತಾ ಇದ್ರೆ ಏನಿಲ್ಲ ಸ್ಕೂಲ್ಗೆ ಲೇಟ್ ಆಗೋಯ್ತು ಅದಕ್ಕೆ ಇಲ್ಲಿ ಬಂದೆ ಅಂತ ಅವ್ನು ತಿರುಗಿ ನೋಡಿದಾಗ ಅವಳಂತಾಳೆ ಏನು ಸ್ಕೂಲ್ಗೆ ಲೇಟ್ ಆಗೋಯ್ತು, ನಾನ್ ಅದನ್ನ ನಂಬೇಕು ಅಂತ ಹೇಳಿ ಪಕ್ಕದಲ್ಲ ಮಕ್ಳು ಇರ್ತಾರಲ್ವ ಆ ಮಕ್ಳ ಹತ್ರ ಹೇಳ್ತಾರೆ, ನೀವ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲ್ಲೇ ಬಸ್ ಸ್ಟ್ಯಾಂಡ್ ಇದೆಲ್ಲ ಬಸ್ಸಲ್ಲಿ ಬಿಸಾಕ್ಬಿಟ್ಟು ಹೋಗ್ರಿ ಅಂತ ಹೇಳಿದಾಗ ಅವನಂತಾನೆ ನಾನೇನ್ ಫುಲ್ ಅನ್ಕೊಂಡಿದ್ಯಾ, ನನ್ಗೆ ಬಸ್ಸಲ್ಲೆಲ್ಲ ಹೋಗಕ್ ಬರುತ್ತೆ ಅಂದಾಗ ಹ್ಮ್ ಬರುತ್ತೆ, ಆ ಮಕ್ಳಿಗೆ ನಿನಗಿಂತ ಚೆನ್ನಾಗ್ ಬರುತ್ತೆ ಅನ್ನೋ ತರ ಗೆಲಿ ಮಾಡ್ಬಿಟ್ರು. ಗಾಂಗ್ ಬೇರೆ ವಿಧಿಲ್ದೆ ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ನೀನು ಆದಷ್ಟು ಬೇಗ ಬಂದ್ಬಿಡ್ತೀಯ ಅಲ್ವಾ ಅಂತ ಕೇಳ್ತಾನೆ. ಬಟ್ ಅವಳೇನು ಆನ್ಸರ್ ಮಾಡಲ್ಲ. ನೀನ್ ಬರ್ತೀಯ ಅಂತ ನಾನು ವೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇಲ್ಲಿ ಇವ್ನಿಗೂ ಸ್ವಲ್ಪ ಬೇಜಾರಾಗುತ್ತೆ. ಇವಾಗ ಹಂಗೆ ಕ್ಲಾಸ್ ರೂಮ್ ಅಲ್ಲಿ ತೋರಿಸ್ತಾರೆ. ಪಾರ್ಕ್ ಇರ್ಬೇಕಾದ್ರೆ ಪಾರ್ಕ್ ಹತ್ರ ಒಂದ್ ಸ್ಟೂಡೆಂಟ್ ಬಂದು ಕೇಳ್ತಾನೆ ಕಿಮ್ಮನ ಸರ್ ಇದಾರಾ ಅಂತ. ಯಾಕೆ ಏನ್ ವಿಷಯ, ಅವರು ಸ್ಟಾಫ್ ರೂಮ್ ಅಲ್ಲಿ ಇಲ್ಲ ಅಂದಾಗ ಏನಿಲ್ಲ ಒಂದು ಡೌಟ್ ಕೇಳ್ಬೇಕಾಗಿತ್ತು ಅಂದಾಗ ಪಾರ್ಕ್ ಬಾ ನಾನು ನಿನ್ಗೆ ಡೌಟ್ ನ ಕ್ಲಿಯರ್ ಮಾಡ್ತೀನಿ ಅಂತ ಡೌಟ್ ನ ಕ್ಲಿಯರ್ ಮಾಡ್ದ. ಯಾಕೆ ಇವತ್ತು ಕಿಮ್ ಸರ್ ಸ್ಕೂಲ್ ಬಂದಿಲ್ಲ ಅಂತ ನೋಡಿದ್ರೆ ಆಲ್ರೆಡಿ ಅವ್ರು ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ರಲ್ಲ, ಅಲ್ಲೋಗಿ ಪಾರ್ಕ್ ಅವ್ರ ಅಪ್ಪನ ಮೀಟ್ ಮಾಡಿ 1 ವರ್ಷದ ನಮ್ ಸ್ಕೂಲ್ ಅಲ್ಲಿ ಸತ್ತಿರೋ ಸೋಯುನ್ ಕೇಸ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ಬಟ್ ಏನ್ ಮಾತಾಡಿದ್ರು ಅಂತ ಇಲ್ಲಿ ತೋರಿಸಿಲ್ಲ. ಇನ್ನೊಂದ್ ಕಡೆ ಆರ್ಫನೇಜ್ ಅಲ್ಲಿ ಇರೋ ಲೀವ್ ನ ತೋರಿಸ್ತಾರೆ. ಅವಳವ್ರ ಅಮ್ಮಗೆ ಕಾಲ್ ಮಾಡಿ ಮಾತಾಡ್ಬೇಕಾದ್ರೆ ನಿನ್ನ ದತ್ತಕ್ ತಗೊಳ್ಳೋದಕ್ಕೆ ಎಲ್ಲ ಪ್ರೊಸೀಜರ್ ಆದಷ್ಟು ಬೇಗ ಕಂಪ್ಲೀಟ್ ಆಗ್ಬಿಡುತ್ತೆ, ನಿನ್ನ ಬಂದು ಕರ್ಕೊಂತೀನಿ ಅಂದಾಗ ಅವಳಿಗೆ ಇಲ್ಲಿಂದ ಹೋಗೋದಕ್ಕೆ ಮನ್ಸಿಲ್ಲ ಅನ್ನೋ ತರನೇ ಮಾತಾಡ್ತಾಳೆ. ಇದನ್ನೆಲ್ಲ ಚಿಕ್ಕ ಹುಡುಗಿ ಕೇಳಿಸ್ಕೊಂಡು ಅವಳಿಗೆ ಚೆನ್ನಾಗ್ ಅರ್ಥ ಆಯ್ತು, ನಮ್ಗೋಸ್ಕರನೇ ಅಕ್ಕ ಇಲ್ಲಿಂದ ಹೋಗ್ತಾ ಇಲ್ಲ ಅಂತ. ಅದಾದ್ಮೇಲೆ ಫ್ಯೂನರಲ್ ಅಲ್ಲಿ ಇವಳದು ಅಸ್ಥಿ ಇಟ್ಟಿರ್ತಾರಲ್ಲ ಆ ಜಾಗಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಸ್ಟೂಡೆಂಟ್ ಬಂದಿರ್ತಾಳೆ. ಆಕ್ಚುಲಿ ನಾವ್ ಹೇಳಿರ್ತೀವಿ ಇದಕ್ ಮುಂಚೆ ಎಪಿಸೋಡ್ಸ್ ಅಲ್ಲೇ ಲಿಯೂನ್ ಬಂದು ಈ ಹುಡುಗಿಗೆ ಹೆಲ್ಪ್ ಮಾಡಕ್ ಹೋಗಿನೆ ಆ ರೌಡಿ ಗರ್ಲ್ಸ್ ಹತ್ರ ಗಾಂಗ್ಸೋ ಗ್ಯಾಂಗ್ ಹತ್ರ ಲಿಯೂನ್ ಸಿಕ್ಕಾಕೊಂಡಿದ್ದು. ಈ ಹುಡುಗಿಗೆ ತುಂಬಾನೇ ಬೇಜಾರಾಗುತ್ತೆ. ದಿನ ಬಂದು ಹೋಗ್ತಾಳೆ ಈ ಜಾಗಕ್ಕೆ. ಇವಾಗ ಲಿಯೂನ್ ನೋಡಿದ ತಕ್ಷಣ ಶಾಕ್ ಆಗ್ಬಿಟ್ಲು. ನೀನ್ ಸತ್ತೋಗಿದ್ಯಾ ಅಂತ ಅನ್ಕೊಂಡಿದ್ದೆ ಬಟ್ ಬದುಕೆ ಇದೆಯಾ ಅನ್ನೋ ತರ ಹೇಳ್ತಾಳೆ. ಆಕ್ಚುಲಿ ಅಷ್ಟೊಂದು ಶಾಕು ಆಗಲ್ಲ, ಯಾಕಂದ್ರೆ ಇವಳು ಮಾಡಿರೋ ಕೆಲವೊಂದು ತಪ್ಪನ ಹೇಳ್ತಾಳೆ, ಬೇರೇನೂ ಇಲ್ಲ. ಅವತ್ತು ಲಿಯೂನ್ ಬಂದು ಸ್ಕೂಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವಳು ನೇಮ್ ಟ್ಯಾಗ್ ಕೆಳಗಡೆ ಬಿತ್ತು. ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿರ್ತೀರಾ. ಅದನ್ನ ಇವಳೆ ಕೈಗೆ ಎತ್ಕೊಳ್ಳೋದು ತುಂಬಾನೇ ಫೀಲ್ ಮಾಡಿರ್ತಾಳೆ. ಎಷ್ಟೋ ಸತಿ ಲಿಯೂನ್ ನ ಗ್ಯಾಂಗ್ ಇಂದ ಕಾಪಾಡ್ಬೇಕು ಅಂತ ಪ್ರಯತ್ನ ಪಡಕ್ ಹೋದ್ರು ಅವಳಿಗೆ ಒಂದ್ ಕಡೆ ಭಯ, ಮತ್ತೆ ಇಲ್ಲಿ ನನ್ನ ಬುಲಿ ಮಾಡ್ತಾರೋ ಅಂತ. ಸೊ ಆ ನೇಮ್ ಟ್ಯಾಗ್ ನ ಎತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಒಂದು ನದಿ ದಡದಲ್ಲಿ ಯಾವ್ದೋ ಒಂದು ಹುಡುಗಿದು ಡೆಡ್ ಬಾಡಿ ಬಿದ್ದಿರುತ್ತೆ. ನನಗೆ ಇವಳಿಗೆ ಸಹಾಯ ಆದ್ರೂ ಮಾಡಕ್ಕಾಗಿಲ್ಲ, ಅಟ್ಲೀಸ್ಟ್ ಇದಾದ್ರೂ ಮಾಡಕ್ ಆಗತ್ತಲ್ವಾ ಅಂತ ಹೇಳಿ ಆ ನೇಮ್ ಟ್ಯಾಗ್ ನ ತಗೊಂಡ್ ಹೋಗ್ಬಿಟ್ಟು ಆ ಡೆಡ್ ಬಾಡಿ ಹತ್ರ ಹಾಕ್ಬಿಟ್ಟಿರ್ತಾಳೆ. ಸೊ ಎಲ್ಲಾರು ಏನ್ ಅನ್ಕೊಂಡಿರ್ತಾರೆ ಲಿಯೂನೇ ಸತ್ತೋಗಿರೋದು ಅಂತ. ಇನ್ನು ಅವಳು ಸತ್ತಿದ್ದಾಳೆ ಅಂತ ಗೊತ್ತಾದ್ರೆ ಗಾಂಗ್ಸೋ ಗ್ಯಾಂಗ್ ಎಲ್ಲ ಹೊರಗಡೆ ಬರುತ್ತಲ್ವಾ, ಅವ್ರಿಗೆಲ್ಲ ಶಿಕ್ಷೆ ಆಗುತ್ತಲ್ವಾ ಅನ್ನೋದಕ್ಕೋಸ್ಕರ ಪಾಪ ಹುಡುಗಿ ಕೆಲಸನ ಮಾಡಿರೋದು. ಅದಕ್ಕೋಸ್ಕರ ಈಗ ಲಿಯೂನ್ ಹತ್ರ ಕ್ಷಮೆ ಕೇಳ್ತಾ ಇರೋದು. ಇನ್ನೊಂದ್ ಕಡೆ ಸಿಯೋಲ್ ಅಲ್ಲಿರೋ ಹಾನ್ ನ ತೋರಿಸ್ತಾರೆ. ಹಾನ್ ಬಂದು ಆ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಿರೋ ಜಾಗದಲ್ಲಿ ಲಾಕರ್ ಸೆಟ್ ಇರ್ತಾರಲ್ಲ ಅದ್ರೊಳಗಡೆ ಒಂದು ಮೆಡಲ್ ನ ಎತ್ಕೊಂಡು ನೋಡ್ತಾ ಇರ್ತಾನೆ. ಇದು ಇವನು ವಿನ್ ಆಗಿರೋ ಗೋಲ್ಡ್ ಮೆಡಲ್ ನ ಗೋಯುನ್ ಅಂತ ಅನ್ಕೊಂಡು ಲಿಯೂನ್ ಹತ್ರ ಕೊಟ್ಟಿರ್ತಾನೆ. ಬಟ್ ಸೆಂಟ್ರಲ್ ಒಂದ್ಸತಿ ನೋಡಿರ್ತೀವಿ ಲಿಯೂನ್ ಬಂದು ಆ ಮೆಡಲ್ ನ ಇವ್ನ್ಗೆ ವಾಪಸ್ ಕೊಟ್ಟಿರ್ತಾಳೆ. ಬಟ್
ಇವನ್ ಕೊಟ್ಟಿರೋ ಗೋಲ್ಡ್ ಮೆಡಲ್ ನ ಅವಳು ವಾಪಸ್ ಕೊಟ್ಟಿರೋದಿಲ್ಲ, ಅದಕ್ ಬದಲಾಗಿ ಹೊಸ ಮೆಡಲ್ ನ ವಾಪಸ್ ಕೊಟ್ಟಿರೋದು. ಇದ್ರ ನೋಡಿದ ತಕ್ಷಣ ಇವನ್ಗೆ ಲಿಯೋನ್ ನೆನ್ಪು ಬಂದ್ಬಿಡ್ತು. ಇದೇ ತರನೇ ಟೋಕಿನ್ ನಲ್ಲಿ ಆಫನೇಜ್ ಅಲ್ಲಿ ಇರೋ ಲಿಯೋನ್ಗೂ ಅಷ್ಟೇ ಅವ್ನ್ ಕೊಟ್ಟಿರೋ ಗೋಲ್ಡ್ ಮೆಡಲ್ ನ ಕೈಲಿ ಇಟ್ಕೊಂಡು ಅವ್ನ ಬಗ್ಗೆನೆ ಫೀಲ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆ ಟೈಮೆಲ್ಲ ಚಿಕ್ಕ ಹುಡುಗಿಯ ಜಾಕೆ ಬಂದ್ಬಿಟ್ಟು ಹೇಳ್ತಾಳೆ, ಅಕ್ಕ ನಿಮ್ ಹತ್ರ ಒಂದು ವಿಷಯ ಕೇಳಲ್ಲ, ನೀವು ಸಿಯೋಲ್ಗೆ ಹೋಗ್ರಿ, ನೀವ್ ಅಲ್ಲೇ ಇರಿ ಅಂತಂದಾಗ ಇವಳಿಗೆ ಶಾಕ್ ಆಗುತ್ತೆ. ಯಾಕೆ ಆತರ ಹೇಳ್ತಾ ಇದೀಯಾ, ನಾನ್ ಇಲ್ಲಿ ಇರೋದ್ ಇಷ್ಟ ಇಲ್ವಾ, ನಾನ್ ಇಲ್ಲಿ ಹೋದ್ರೆ ನೀವ್ ಯಾರು ಫೀಲ್ ಮಾಡಲ್ವಾ ಅಂದಾಗ ಹುಡುಗಿ ಹೇಳ್ತಾಳೆ, ಅಕ್ಕ ನನ್ಗೆ ನೀವಂದ್ರೆ ತುಂಬಾನೇ ಇಷ್ಟ, ಆದ್ರೆ ನಿಮ್ಗಲ್ಲಿ ಒಂದು ಫ್ಯಾಮಿಲಿ ಇದೆ, ಅಮ್ಮ ಇದಾರೆ, ಅಕ್ಕ ಇದಾರೆ, ಮತ್ತೆ ಫ್ರೆಂಡ್ಸ್ ಎಲ್ಲ ಇದಾರೆ. ನನ್ಗೋಸ್ಕರನೇ ಮೀನ್ಸ್ ನಮಗೋಸ್ಕರನೇ ನೀವ್ ಇಲ್ಲಿದ್ದೀರಾ ಅಂತ ನನ್ಗೆ ಚೆನ್ನಾಗೇ ಗೊತ್ತು. ನೀವ್ ಅಷ್ಟು ಕಷ್ಟಪಟ್ಟು ಇಲ್ಲಿ ಇಡಬೇಡಿ ಅಕ್ಕ, ಆದ್ರೆ ಕ್ರಿಸ್ಮಸ್ಗೆ, ಹಾಲಿಡೇಸ್ಗೆ, ಒಕೇಶನ್ಸ್ಗೆ ಎಲ್ಲದಕ್ಕೂ ನೀವು ಬರ್ಬೇಕು, ಅದನ್ನ ಮಾತ್ರನೇ ನಾನ್ ಕೇಳೋದು ಅಂದಾಗ ಲಿಯೋನ್ಗೆ ಕೂಡ ತುಂಬಾ ಸಂತೋಷ ಆಗುತ್ತೆ. ಖಂಡಿತ ನಾನ್ ಬರ್ತೀನಿ ಅಂತ ಹೇಳ್ತಾಳೆ. ಅವತ್ತು ನೈಟ್ ಗಾಂಗ್ ಅವ್ರ ಮನೇಲಿ ತೋರಿಸ್ತಾರೆ. ಗಾಂಗ್ ಮನೇಲಿ ಮಲ್ಕೊಂಡು ಆ ಫೋನ್ ಅಲ್ಲಿ ಒಂದು ಅಟಾಪ್ಸಿ ರಿಪೋರ್ಟ್ ನ ಫೋಟೋ ಇಡ್ಕೊಂಡಿದ್ದಲ್ವಾ, ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಅದ್ರಲ್ಲಿ ಅವ್ನಿಗೆ ಏನೋ ಒಂದು ಡೌಟ್ ಬಂದಿದೆ, ಬಟ್ ಏನು ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಕಿಮ್ ಸರ್ ನ ತೋರಿಸ್ತಾರೆ. ಅವ್ರೀಗ ರಿಸಿಗ್ನೇಷನ್ ಲೆಟರ್ ನ ತಗೊಂಡ್ಬಂದು ಡೈರೆಕ್ಟರ್ ಹತ್ರ ಕೊಟ್ಬಿಟ್ರು, ನಾನು ಸ್ಕೂಲ್ ಬಿಟ್ಟು ಹೋಗ್ತೀನಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಿ ನೋಡಪ್ಪ, ನಡೆದಿರೋದಕ್ಕೂ ನಿನಗೂ ಯಾವ್ದೇ ಸಂಬಂಧ ಇಲ್ಲ, ಹಂಗಿರ್ಬೇಕಾದ್ರೆ ನೀನ್ ಏನಕ್ಕೆ ಸ್ಕೂಲ್ ಬಿಟ್ಟು ಹೋಗೋ ಮಾತನ್ನ ಹಾಡ್ತಾ ಇದೀಯಾ, ಅದೆಲ್ಲ ಏನು ಬೇಕಾಗಿಲ್ಲ ಅಂದಾಗ ಕಿಮ್ ಸರ್ ಹೇಳ್ತಾರೆ, ಆ ಹುಡ್ಗಿ ಸಾವಿಗೆ ನಾನೇ ಸರ್ ಕಾರಣ, ನಮ್ ಕೇರ್ಲೆಸ್ಲೆಸ್ ಕಾರಣ. ಆ ಹುಡ್ಗಿಗೆ ಬರೀ 15 ವಯಸ್ಸೇ ಆಗ್ತಾ ಇರೋದು, ಅವಳನ್ನ ನಾವೇ ಕಾಪಾಡ್ಕೋಬೇಕಾಗಿತ್ತು, ಆದ್ರೆ ನಾವ್ ಆ ತಪ್ಪನ ಮುಚ್ಚಿಟ್ಬಿಟ್ವಲ್ಲ ಅಂತ ತುಂಬಾ ಫೀಲ್ ಮಾಡ್ತಾರೆ. ಇನ್ನೊಂದ್ ಕಡೆ ಹಾನ್ ನ ತೋರಿಸ್ತಾರೆ. ಗಾಂಗ್ ಊಟ ಮಾಡ್ತಾ ಇರ್ಬೇಕಾದ್ರೆ ಹಾನ್ ಆ ಜಾಗಕ್ಕೆ ಹೋಗ್ಬಿಟ್ಟು, ನೀನು ಆ ಟೋಕಿನಲ್ಲಿರೋ ಆಫನೇಜ್ ಗೆ ಹೋಗಿದ್ಯಾ ಅಂತ ಗೊತ್ತಾಯ್ತು, ಮೀನ್ಸ್ ಹೋಗ್ ಬಂದೆ ಅಂತ ಗೊತ್ತಾಯ್ತು, ಲಿಯೋನ್ ಹೇಗಿದ್ದಾಳೆ, ಚೆನ್ನಾಗಿದ್ದಾಳ, ಸಂತೋಷವಾಗಿದ್ದಾಳ ಅಂತ ಕೇಳಿದಾಗ ಗಾಂಗ್ ಅಂತಾನೆ, ಅವ್ಳಿಗೇನೋ ತುಂಬಾ ಸಂತೋಷವಾಗಿದ್ದಾಳೆ, ನೀನೇನಕ್ಕೆ ಅದ್ರ ಬಗ್ಗೆ ಕೇಳ್ತಾ ಇದ್ದೆ ಅಂದಾಗ, ಏನಿಲ್ಲ ಲಿಯೋನ್ ಸಂತೋಷವಾಗಿದ್ರೆ ಸಾಕು ಅಂತ ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಹೇಳ್ತಾನೆ. ಗಾಂಗ್ ಅದನ್ನ ಗಮನಿಸ್ಬಿಟ್ಟ. ಇನ್ನೊಂದ್ ಕಡೆ ಗಾಂಗ್ ಸೋನ ತೋರಿಸ್ತಾರೆ. ಅವಳಿಗೆ ಗೊತ್ತಾಗೋಯ್ತು ಲಿಯೋನ್ ಬಂದು ಆಫನೇಜ್ ಹತ್ರನೇ ಹೋಗಿರೋದು ಅಂತ. ಅದಕ್ಕೆ ಅಲ್ಲಿ ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ ಟೋಕಿನ್ ಅಲ್ಲಿ ಅವ್ರಿಗೆ ಕಾಲ್ ಮಾಡ್ಬಿಟ್ಟು, ಲಿಯೋನ್ ಈಗ ಮತ್ತೆ ಆಫನೇಜ್ ಗೆ ಬಂದಿದ್ದಾಳೆ, ನಮ್ ಸ್ಟೈಲ್ ಅಲ್ಲಿ ಹೋಗ್ಬಿಟ್ಟು ಅವಳಿಗೊಂದು ಹಾಯ್ ಬಾಯ್ ಹೇಳ್ಬಿಟ್ಟು ಬಂದ್ಬಿಡಿ ಅಂತ ಹೇಳಿದ ತಕ್ಷಣ ಇದನ್ನೆಲ್ಲ ಹಿಂದ್ಗಡೆಯಿಂದ ಗೋಯುನ್ ಕೇಳಿಸ್ಕೊಂಡ್ಬಿಟ್ಲು. ಅವಳಿಗೆ ಸಕ್ಕ ಟೆನ್ಷನ್ ಆಗುತ್ತೆ. ಬಂದಿದ್ ಫೋರ್ಸ್ಗೆ ಗಾಂಗ್ಸ್ ಫೋನ್ ಕಿತ್ಕೊಂಡ್ ಕೆಳಗಡೆ ಹಾಕಿ ತುಳ್ದೇ ಬಿಸಾಕ್ಬಿಟ್ಲು. ಗಾಂಗ್ಸ್ ಅರ್ಥ ಆಗ್ತಾ ಇಲ್ಲ, ಏನ್ ಮಾಡ್ತಾ ಇದೀಯಾ ನೀನು ಅಂದಾಗ, ಬಾಯ್ ಮುಚ್ಕೊಂಡ್ ಇದ್ಬಿಡು, ಆಲ್ರೆಡಿ ನನ್ ತಂಗಿನ ಒಂದ್ಸತಿ ಸಾಯಿಸ್ಬಿಟ್ಟಿದ್ಯಾ, ಮತ್ತೆ ಮತ್ತೆ ಅವಳಿಗೆ ಹಿಂಸೆ ಕೊಡ್ಬೇಕು, ಅವಳ ತಂಟೆಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಈ ಫೋನ್ಗಾಗಿರೋ ಗೊತ್ತಿನೇ ನಿನ್ಗಾಗೋದು, ನಿನ್ ಕೆಲ್ಸ ಎಷ್ಟು ನೀನ್ ನೋಡು ಅಂತ ಬೆದರ್ಸ್ಬಿಟ್ಟು ಹೋಗ್ತಾಳೆ. ಅದಾದ್ಮೇಲೆ ಗಾಂಗ್ ಬಂದು ಗೋಯಿನ್ ಹತ್ರ ಮಾತಾಡ್ಬೇಕು, ಮೀಟ್ ಮಾಡ್ಬೇಕು, ಲೈಬ್ರರಿಗೆ ಬಾ ಅಂತ ಕರ್ದಿರ್ತಾನೆ. ಅದಕ್ಕೋಸ್ಕರ ಅವಳ ಜಾಕೆ ಹೋದಾಗ ಗಾಂಗ್ ಬಂದು ಸೋಯುನ್ ಕೇಸ್ ಬಗ್ಗೆ ಮಾತಾಡ್ತಾನೆ. ಸೋಯುನ್ ಡೆತ್ ಕೇಸ್ ಅಲ್ಲಿ ನಮ್ಮ ಅಪ್ಪನೂ ಇನ್ವಾಲ್ವ್ ಆಗಿದಾರ ಅನ್ನೋ ತರ ಕೇಳಿದಾಗ, ಅಂದ್ರೆ ಡೈರೆಕ್ಟರ್ ಕೂಡ ಇನ್ವಾಲ್ವ್ ಆಗಿದಾರ ಅಂತ ಕೇಳಿದಾಗ, ಅದಕ್ಕೆ ಗೋಯುನ್ ಹೇಳ್ತಾಳೆ, ನನಗ ವಿಷಯ ಗೊತ್ತಿಲ್ಲ, ಆದ್ರೆ ಅವತ್ತು ಪೊಲೀಸ್ ಅವರು ಅಟಾಪ್ಸಿ ರಿಪೋರ್ಟ್ ನ ನೋಡಿದಾಗ ಆ ಹುಡುಗಿ ಮೋಸ್ಟ್ಲಿ 3 ಗಂಟೆಯಿಂದ 5 ಗಂಟೆ ಒಳಗಡೆ ಸತ್ತಿರ್ಬೋದು ಅಂತ ಹೇಳಿದ್ರು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಒರಿಜಿನಲ್ ರಿಪೋರ್ಟ್ ಬಂದಿದೆ ಅಂತ ಹೇಳಿ 7ವರೆಗೆ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದನೇ ಅರ್ಥ ಆಗಲ್ವಾ ಇಲ್ಲಿ ಏನೋ ಒಂದು ಕಿತಾಪತಿ ಆಗಿದೆ ಅಂತ. ಅಷ್ಟೇ ಅಲ್ಲ, ಆಕ್ಚುಲಿ ಸೋಯುನ್ ಸತ್ತಾಗ ನಾವೆಲ್ಲ ಕ್ಲಾಸ್ ಅಲ್ಲೇ ಇದ್ವಿ, ನಾವ್ ಯಾರು ಕೇರ್ ಮಾಡ್ಕೊಂಡಿಲ್ಲ ಅಷ್ಟೇ, ಇವಾಗ ಯಾರನ್ನ ಬ್ಲೇಮ್ ಮಾಡ್ಬೇಕು ಅನ್ನೋ ತರ ಇವಳು ಕೇಳಿದಾಗ ಅದಕ್ಕೆ ಅವನ ಹತ್ರ ಆನ್ಸರ್ ಇಲ್ಲ. ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಹಂಗೆ ಅವತ್ತು ಕಿಮ್ ಸರ್ ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಫೀಲಿಂಗ್ ಅಲ್ಲಿ ಆ ಜಾಗಕ್ಕೆ ಗಾಂಗ್ ಹೋಗ್ಬಿಟ್ಟು, ನನಗೂ ಸ್ವಲ್ಪ ಡ್ರಿಂಕ್ಸ್ ಹಾಕಿ ಅಂತ ಹೇಳಿದಾಗ, ಏಯ್ ಇಕ್ಕೋ ಆ ಕಡೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ನಾನು ಒಳ್ಳೆ ಟೀಚರೇ ಅಲ್ವಲ್ಲ, ಒಂದ್ ಸ್ಟೂಡೆಂಟ್ ನ ನನ್ ಕೈಲಿ ಕಾಪಾಡ್ಕೊಳಕ್ಕೆ ಆಗ್ಲಿಲ್ಲ, ನಾನೆಲ್ಲ ಒಂದು ಟೀಚರ್ ಅಂತ ಅನ್ಕೊಳಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ಇಬ್ಬರು ಸ್ಟೂಡೆಂಟ್ಸ್ ಅವ್ರ ಪೇರೆಂಟ್ಸ್ ನ ಕರ್ಕೊಂಡ್ಬಂದು ನ್ಯಾಯ ಪಂಚಾಯತಿ ಮಾಡ್ಬೇಕು ಅಂತಂದ್ರೆ ಯಾರ್ ಕಡೆ ಸಪೋರ್ಟ್ ಮಾಡ್ಲಿ ನಾನು? ಒಂದ್ ಸ್ಟೂಡೆಂಟ್ ಗೆ ಸಪೋರ್ಟ್ ಮಾಡಿ ಮಾತಾಡಿದ್ರೆ ಇನ್ನೊಬ್ರು ಏನ್ ಅನ್ಕೊಂತಾರೆ, ಈ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡೋದು ಅನ್ನೋ ತರ ಕೇಳಿದಾಗ ಗಾಂಗ್ ಹೇಳ್ತಾನೆ, ನಾನಾದ್ರೆ ಸ್ಟೂಡೆಂಟ್ಸ್ ಗೆ ಹೇಳ್ತೀನಿ, ನಿಮ್ ಫಾದರ್ಸ್ ನ ನೀವ್ ಕನ್ವಿನ್ಸ್ ಮಾಡಿ ಅಂತ, ಒಂದ್ ಲಾಸ್ಟ್ ಚಾನ್ಸ್ ಅವ್ರಿಗೆ ಕೊಡ್ತೀನಿ, ಅಟ್ಲೀಸ್ಟ್ ಅವಾಗಾದ್ರೂ ಅವ್ರ ಅಪ್ಪಗ ಅರ್ಥ ಆಗತ್ತೇನೋ, ಅವ್ರ ಮಕ್ಳೇ ಹೇಳಿದ್ರೆ ಅರ್ಥ ಆಗುತ್ತೇನೋ ಅಂತ ಅವ್ನ್ ತುಂಬಾ ಫೀಲ್ ಮಾಡಿ ಹೇಳ್ತಾನೆ. ಇದು ಈ ಕಿಮ್ ಸರ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ, ಇವನ ಸ್ಥಾನದಲ್ಲಿ ನಿಂತು ಮಾತಾಡ್ತಿದ್ದಾನೆ ಅಂತ. ಇವಾಗ ಹಂಗೆ ಗಾಂಗ್ ಅವ್ರ ಮನೇಲಿ ತೋರಿಸ್ತಾರೆ. ಅವ್ರಪ್ಪ ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವನು ಮನೆ ಒಳಗಡೆ ಬರ್ತಾನೆ. ಅವ್ರಪ್ಪ ಹೋಗ್ಬಿಟ್ಟು ನಿಮ್ ಹತ್ರ ಮಾತಾಡ್ಬೇಕು ಅಂದಾಗ ಅವ್ರು ಏನು ಅಂತ ಕೇಳ್ತಾರೆ. ಆಟಾಪ್ಸಿ ರಿಪೋರ್ಟ್ ಫೋನ್ ಅಲ್ಲಿ ಹಿಡಿದಿಟ್ಕೊಂಡಿದ್ದಲ್ಲ ಅದನ್ನ ತೋರಿಸ್ತಾನೆ. ಅಷ್ಟೇ ಅಪ್ಪ ನೆಕ್ಸ್ಟ್ ಮಿನಿಟ್ ಸಕ್ಕ ಟೆನ್ಷನ್ ಆಗ್ಬಿಟ್ರು, ಏನಿವಾಗ ಇದನ್ನ ಇಟ್ಕೊಂಡು ನನ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ, ನನ್ನ ಪೊಲೀಸಲ್ಲಿ ಸಿಕ್ಕಾಕಿಸ್ತೀಯ ಅನ್ನೋ ತರ ಜೋರ್ ಮಾಡಿದಾಗ ಅವನಂತಾನೆ, ಅದ್ ಮಾಡಕ್ ನನ್ಗೆ ಇಷ್ಟೊತ್ತು ಇಲ್ಲಪ್ಪ, ನನ್ಗೆ ನೀವಂದ್ರೆ ಇಷ್ಟಾನೇ ಇಲ್ಲ, ಇದ್ರೂ ಯಾಕೋ ನಿಮ್ನ ಬಿಟ್ಕೊಡಕ್ಕೆ ನನಗ್ ಮನ್ಸ್ ಬರ್ತಾ ಇಲ್ಲ, ಇವಾಗ ನಾನ್ ಏನ್ ಮಾಡ್ಬೇಕಂತ ನೀವೇ ಹೇಳಿ ಅಂತ ಅವ್ನ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕೇಳಿದಾಗ ಇದಕ್ಕೆ ಅವ್ರ ಅಪ್ಪ ಹತ್ರ ಕೂಡ ಆನ್ಸರ್ ಇಲ್ಲ. ಅವ್ನ್ ಫೋನ್ ಅವ್ರ ಕೈಗೆ ಕೊಟ್ಬಿಟ್ಟು ಇದಕ್ ಮೇಲೆ ನಿಮಗ್ ಬಿಟ್ಟಿರೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ ಟೋಕಿನ್ ಸಿಟಿಯಲ್ಲಿ. ಅಲ್ಲಿ ಲಿಯೋನ್ ಡಿಸೈಡ್ ಮಾಡೇ ಬಿಟ್ಲು ಅವ್ರ ಅಮ್ಮ ಹತ್ರನೇ ಇರ್ಬೇಕು, ಅಂದ್ರೆ ಅವ್ರಿಗಂತ ಒಂದು ಫ್ಯಾಮಿಲಿ ಇದೆಲ್ಲ ಅಲ್ಲೇ ಇರ್ಬೇಕು ಅಂತ. ಆದ್ರಿಂದ ಮಕ್ಕಳಿಗೆಲ್ಲ ನಾನ್ ಇಲ್ಲ ಅಂತ ನೀವ್ ಯಾರು ಬೇಜಾರ್ ಮಾಡ್ಕೊಂಡ್ಬಾರ್ದು, ಸ್ಟ್ರಾಂಗ್ ಆಗಿರ್ಬೇಕು, ಆದಷ್ಟು ಬೇಗ ನಾನ್ ಬಂದ್ಬಿಡ್ತೀನಿ, ಹೋಗ್ ಬರ್ತೀನಿ ಅಂತ ಹೇಳಿದಾಗ ಮಕ್ಕಳೆಲ್ಲ ಕೂಡ ತುಂಬಾ ಖುಷಿಗೆ ಅವಳನ್ನ ಕಳ್ಸಿಕೊಡ್ತಾರೆ. ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ, ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಡ್ತಾಳೆ. ಇವಾಗ ಹಂಗೆ ಈ ಕಡೆ ಸಿಯೋಲ್ ಅಲ್ಲಿ ತೋರಿಸ್ತಾರೆ. ಗಾಂಗ್ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಪೊಲೀಸ್ ಚಿಪ್ ಅವ್ರ ಸ್ಕೂಲ್ ಕ್ಯಾಂಪಸ್ ಒಳಗಡೆ ಬರೋದನ್ನ ನೋಡ್ತಾನೆ. ಏನಿರ್ಬೋದು ಅಂತ ಅವ್ನಿಗೆ ಡೌಟ್ ಇದ್ರು ಪೊಲೀಸ್ ಅವ್ರು ಒಳಗಡೆ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲೇ ಆ ಡೈರೆಕ್ಟರ್ ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ. ಎಲ್ಲಾ ಸ್ಟೂಡೆಂಟ್ಸ್ಗೂ ಸಖತ್ ಶಾಕು, ಮುಖ್ಯವಾಗಿ ಗಾಂಗು ಏನ್ ನಡೀತದೆ ಅಂತ ಅವ್ನಿಗೆ ಅರ್ಥ ಆಗದೆ ಇದ್ರು ಅವ್ರ ಅಪ್ಪ ಮುಖ ನೋಡಿದಾಗ ಇವ್ನ ಅರ್ಥ ಮಾಡ್ಕೊಂಡ ಅವರೇ ಬೇಕಂತ ಸರೆಂಡರ್ ಆಗ್ತಿದ್ದಾರೆ ಅಂತ. ಅವ್ನಿಗೆ ಇದಕ್ ಮೇಲೆ ಏನು ಮಾತು ಬಂದಿಲ್ಲ. ಇವನ್ ಇತರ ಬೇಜಾರಾಗಿರೋದನ್ನ ಹಾನ್ ಕೂಡ ನೋಡ್ತಾನೆ. ಇನ್ನು ಹಾನ್ಗೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಇದು ಡೈರೆಕ್ಟರ್ ಅವ್ರ ಮಗನೇ ಅಂತ. ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಅಲ್ಲೇ ಡೈರೆಕ್ಟರ್ ಬಂದು ಆ ಒರಿಜಿನಲ್ ರಿಪೋರ್ಟ್, ಅಟಾಪ್ಸಿ ರಿಪೋರ್ಟ್
ಕೊಟ್ಟು ಒರಿಜಿನಲ್ ಟೈಮಿಂಗ್ ಕೊಟ್ಟಿದ್ರಲ್ವಾ ಫಸ್ಟ್ ಅದನ್ನ ಕೂಡ ಕೊಡ್ತಾರೆ. ಏನಿದು 4:15 ಅಂತ ಹಾಕಿದೆ, ಹಂಗಾದ್ರೆ ನೀವು ಒರಿಜಿನಲ್ ರಿಪೋರ್ಟ್ ನಾನೇ ಫೇಕ್ ಮಾಡಿದೀರಾ ಸ್ಕೂಲ್ ರೆಪ್ಯುಟೇಷನ್ ಗೋಸ್ಕರನ ಅಂದಾಗ ಡೈರೆಕ್ಟರ್ ಹೇಳ್ತಾರೆ, ಹೌದು ಸರ್, ಆಕ್ಚುಲಿ ಸ್ಕೂಲ್ ಅವರ್ಸಲ್ಲೇ ಹುಡುಗಿ ಸತ್ತಿದ್ದು, ಆದ್ರೆ ನಾವೇ ಬೇಕಂತ ಟೈಮಿಂಗ್ ನ ಚೇಂಜ್ ಮಾಡಿದ್ವಿ ಅಂತ ಒಪ್ಕೊಳ್ತಾರೆ. ಆದ್ರೆ ಆಲ್ರೆಡಿ ನಿನ್ನೆ ಕಿಮ್ಮನ್ ಅವ್ರು ಬಂದು ನಾನೇ ತಪ್ಪು ಮಾಡಿದ್ದು ಅಂತ ಒಪ್ಕೊಂಡಿದಾರಲ್ವಾ, ಅದಕ್ಕೇನ್ ಹೇಳ್ತೀರಾ ಅಂದಾಗ, ಸರ್ ಅವ್ರಿಗೂ ನಿಜ ಗೊತ್ತಿತ್ತು, ಆದ್ರೆ ಅದು ಅವ್ರ ತಪ್ಪಲ್ಲ, ಅವ್ರು ಸುಮಾರು ಸತಿ ನಿಜ ಹೇಳಕ್ಕೆ ಟ್ರೈ ಮಾಡಿದ್ರು, ಆದ್ರೆ ನಾನೇ ಅವ್ರ ಬಾಯಿನ ಮುಚ್ಚಿಸ್ತಾ ಇದ್ದೆ, ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಕಂಪ್ಲೀಟ್ ಆಗಿ ಈ ತಪ್ಪಲ್ಲ ನಾನೇ ಮಾಡಿದ್ದು, ನಾನೇ ಅದನ್ನೆಲ್ಲ ಮುಚ್ಚಕ್ಕೆ ಟ್ರೈ ಮಾಡಿದ್ದು ಅಂತ ಪಾಪ ತಪ್ಪನೆಲ್ಲ ಅವ್ರ ಮೇಲೆ ಹಾಕೊಳ್ತಾರೆ. ಆಮೇಲೆ ಗೋಯುನು ಮತ್ತೆ ಹಾನ್ ಇಬ್ರು ಒಂದು ರೆಸ್ಟೋರೆಂಟ್ ಅಲ್ಲಿ ಕೂತಿರ್ಬೇಕಾದ್ರೆ ಗೋಯುನ್ ಕೇಳ್ತಾಳೆ, ನಿನ್ನ ಹತ್ರ ಒಂದ್ ವಿಷಯ ಕೇಳ್ಬೇಕು, ನನ್ಗೆ ಆನ್ಸರ್ ಮಾಡ್ತಿ ಅಂದಾಗ, ಹಾ ಕೇಳು ಹೇಳ್ತೀನಿ ಅಂದಾಗ, ನನ್ ಬಗ್ಗೆ ನಿನ್ಗೆ ಎಷ್ಟು ಗೊತ್ತು ಅಂತ ಕೇಳ್ತಾಳೆ. ಅದಕ್ಕೆ ಅವನಂತಾನೆ, ಚಿಕ್ಕ ವಯಸ್ಸಲ್ಲಿ ಒಂದು ಲೆವೆಲ್ಗೆ ನಿನ್ ಬಗ್ಗೆ ನನ್ಗೆಲ್ಲ ಗೊತ್ತಿತ್ತು, ಬಟ್ ಇವಾಗ ದೊಡ್ಡೋಳಾಗ್ಬಿಟ್ಟಿದ್ಯಲ್ಲ, ನನ್ನ ಹತ್ರ ಎಲ್ಲ ಸೀಕ್ರೆಟ್ಸ್ ಮುಚ್ಚಿಡ್ತಾ ಇದೆಯಾ, ನನ್ಗೆ ಗೊತ್ತಿಲ್ಲ ಅಂದಾಗ ಅವಳಂತಾಳೆ, ಅದು ನಿಜಾನೇ, ಸರಿ ಲಿಯೋನ್ ಬಗ್ಗೆ ಏನ್ ಅನ್ಕೊಂತಾ ಇದೀಯಾ ಅಂದಾಗ, ಲಿಯೋನ್ ಬಗ್ಗೆ ಹೇಳಕ್ಕೇನಿದೆ, ಅವಳು ತುಂಬಾನೇ ಲಕ್ಕಿ, ನಿನ್ನಂತ ಒಂದ್ ಅಕ್ಕ ಸಿಕ್ಕಿದಾಳೆ ಅಂತ ಹೇಳಿದಾಗ ಅವಳಿಗೆ ತುಂಬಾ ಸಂತೋಷ ಆಗುತ್ತೆ, ಪರವಾಗಿಲ್ಲ ನನ್ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ಯಾ ಅಂತ. ಈಗ ಮನೇಲಿ ತೋರಿಸ್ತಾರೆ, ಲಿಯೋನು ಮನೆಗ್ ಬಂದಿದ್ದಾಯ್ತು, ಅವಳ ಮನೇಲಿ ಹಾನ್ ಇಸ್ಕೊಟ್ಟಿದ್ದು ಟೆಡಿ ಬೇರ್ ಇಲ್ಲ, ಅದಕ್ ಬಂದು ಅವ್ರ ಅಮ್ಮ ಹತ್ರ ಕೇಳ್ತಾಳೆ, ಅಮ್ಮ ನನ್ ರೂಮ್ ಅಲ್ಲಿ ಟೆಡಿ ಬೇರ್ ಇಲ್ಲ, ಏನಾಯ್ತು ಅಂದಾಗ, ಅದಾ ಗೋಯುನ್ಗೆ ಟೆಡಿ ಬೇರ್ಸ್ ಅಂದ್ರೆ ಆಗಲ್ಲ, ಅಂದ್ರೆ ಫರ್ ಐಟಮ್ಸ್ ಇದ್ರೆ ಆಗಲ್ಲ, ಅದ್ರಿಂದ ನನ್ ರೂಮ್ ಅಲ್ಲಿ ಇಟ್ಟಿದ್ದಾಳೆ, ಯಾಕೆ ಯಾರು ಕೊಟ್ಟಿದ್ದು ಅಂತ ಕೇಳಿದಾಗ, ಹಾ ಏನಿಲ್ಲಮ್ಮ ಫ್ರೆಂಡೇ ಅಂತ ಹೇಳ್ತಾಳೆ. ಅದಾದ್ಮೇಲೆ ಹಾನ್ ನ ಮೀಟ್ ಮಾಡೋದಕ್ಕೆ ಅಂತ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಾನಲ್ಲ ಆ ಜಾಗಕ್ಕೆ ಬಂದಿರ್ತಾಳೆ. ಹಾನ್ ಕೇಳ್ತಾನೆ, ಏನು ನೀನು ಬೇರೆ ಸ್ಕೂಲ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೀಯ ಅಂತ ಕೇಳ್ಪಟ್ಟೆ, ಎಲ್ಲ ಹೆಂಗ್ ಹೋಗ್ತಿದೆ ಅಂದಾಗ, ಎಲ್ಲ ಚೆನ್ನಾಗಿ ಹೋಗ್ತಿದೆ, ನಿನ್ ಬಗ್ಗೆ ಏನು ಅಂದಾಗ, ಏನಿಲ್ಲ ಆದಷ್ಟು ಬೇಗ ನಾನು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದಾಗ ಅವಳಿಗೆ ತುಂಬಾ ಸಂತೋಷ ಆಗುತ್ತೆ. ಆಕ್ಚುಲಿ ನಿನ್ನ ಮೀಟ್ ಮಾಡಕ್ ಬಂದಿದ್ದು ಒಂದು ಗಿಫ್ಟ್ ಕೊಡಕ್ಕೆ ಅಂತ ಹೇಳಿ ಒಂದು ಬಾಕ್ಸ್ ನ ಕೊಡ್ತಾಳೆ. ಅವ್ನಿಗೇನ್ ಅರ್ಥ ಆಗ್ಲಿಲ್ಲ, ಓಪನ್ ಮಾಡಿ ನೋಡು ಅಂತ ಹೇಳಿದಾಗ ಅದ್ರಲ್ಲಿ ಗೋಲ್ಡ್ ಮೆಡಲ್ ಇರುತ್ತೆ, ಇವ್ನ್ ಕೊಟ್ಟಿದ್ದ ಅಲ್ವಾ ಅದೇ ಗೋಲ್ಡ್ ಮೆಡಲ್, ಇದು ಯಾರಿಗ್ ಸೇರ್ಬೇಕೋ ಅವ್ರಿಗೆ ಸೇರ್ಬೇಕು, ನೀನು ಪ್ರಾಮಿಸ್ ಮಾಡ್ಕೊಟ್ಟಿದ್ಯಾ, ನೀನ್ ಅದನ್ನ ಮುರಿಬಾರ್ದಲ್ವಾ, ಅದಕ್ಕೋಸ್ಕರನೇ ಅಂತಂದಾಗ, ಹಂಗಾದ್ರೆ ನಾನೇನದು ತಪ್ಪು ಮಾಡದ್ ನನ್ನ ಹತ್ರ ಅವ್ನು ನೋಡಿದಾಗ ಅವಳಂತಾಳೆ, ಆಕ್ಚುಲಿ ನೀನ್ ಅವಾಯ್ಡ್ ಮಾಡ್ತಾ ಇದೀನಿ ಅಂತ ನೀನೇನು ಬೇಜಾರ್ ಮಾಡ್ಕೊಂಡ್ಬೇಡ, ಇದು ಸೇರ್ಬೇಕಾಗಿರೋರ್ಗೆ ಸೇರ್ಬೇಕಲ್ವಾ, ನಾವ್ ಯಾವತ್ತಿದ್ರು ಒಳ್ಳೆ ಫ್ರೆಂಡ್ಸ್ ಅನ್ನೋ ತರನೇ ಮಾತಾಡ್ತಾಳೆ. ಹಾನ್ ಕೂಡ ಓಕೆ ಅನ್ನೋ ತರ ಹೇಳ್ದ. ಈಗ ಹಾನ್ ಹತ್ರ ಮಾತಾಡ್ಬಿಟ್ಟು ಅವಳಂಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಕೂತಿರ್ಬೇಕಾದ್ರೆ ಅಲ್ಲಿ ನ್ಯೂಸ್ ಅಲ್ಲಿ ಆ ಡೈರೆಕ್ಟರ್ ಬಂದು ಅರೆಸ್ಟ್ ಆಗಿದ್ದಾರೆ ಅನ್ನೋ ನ್ಯೂಸ್ ಬರ್ತಾ ಇರುತ್ತೆ. ಅದನ್ನ ನೋಡಿ ಸಖತ್ ಶಾಕ್ ಆಗ್ತಾಳೆ. ಅದಾದ್ಮೇಲೆ ಗಾಂಗ್ ಬಗ್ಗೆ ನೆನಪು ಬಂದು, ಅಯ್ಯೋ ಏನ್ ಮಾಡ್ತಿದ್ದಾನೋ ಏನೋ ಅಂತ ಕಾಲ್ ಮಾಡ್ತಾ ಇದ್ರೆ ಅವ್ನು ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ. ಏನ್ ವಿಷಯ ಅಂತ ನೋಡಿದ್ರೆ ಫುಲ್ ಆಗಿ ಜ್ವರ ಬಂದ್ಬಿಟ್ಟಿರುತ್ತೆ, ಅವ್ನಿಗೆ ಕಾಲ್ ಅಟೆಂಡ್ ಮಾಡಿ ಮಾತಾಡಕ್ಕೂ ಆಗ್ತಾ ಇಲ್ಲ, ಅಷ್ಟು ಫೀವರ್ ಆಗಿರುತ್ತೆ. ಇವಳಿಗೆ ಡೌಟ್ ಬಂದ್ಬಿಡ್ತು, ಅವ್ನಿಗೆ ಯಾಕೋ ಏನೋ ಮೈ ಹುಷಾರಿಲ್ಲ ಅಂತ ಏನೋ ಅಂದ್ಕೊಂಡು ತಕ್ಷಣನೇ ಆಂಬುಲೆನ್ಸ್ ಗೆಲ್ಲ ಕಾಲ್ ಮಾಡಿ ಅವ್ನ ಹಾಸ್ಪಿಟಲ್ಗೆ ಕೂಡ ಜಾಯಿನ್ ಮಾಡ್ಬಿಟ್ರು. ಅಲ್ಲಿ ಅವ್ನಿಗೆ ಡ್ರಿಪ್ಸ್ ಎಲ್ಲ ಹಾಕಿರ್ತಾರೆ, ಬಟ್ ಅವ್ನಿಗಿನ್ನೂ ಎಚ್ಚರ ಆಗ್ಲಿಲ್ಲ. ಅವಳೆ ಪಕ್ಕದಲ್ಲೇ ಇರೋದು, ಬಟ್ ಫೋನ್ ತಗೊಂಡು ಯಾರಿಗಾದ್ರೂ ಕಾಲ್ ಮಾಡಿ ಹೇಳ್ಬೇಕಲ್ವಾ ಅಂತ ಕಾಂಟ್ಯಾಕ್ಟ್ಸ್ ನ ಚೆಕ್ ಮಾಡಿದಾಗ ಅವ್ರಮ್ಮ ನಂಬರ್ ಇರುತ್ತೆ. ಅವ್ರಮ್ಮಗೆ ಕಾಲ್ ಮಾಡ್ಬಿಡ್ತಾಳೆ. ಸ್ವಲ್ಪ ಹೊತ್ತಲ್ಲ ಅವ್ರಮ್ಮನು ಹಾಸ್ಪಿಟಲ್ಗೆ ಬರ್ತಾರೆ. ಅವ್ರ ಮಗ ಅಂದ್ರೆ ಗಾಂಗ್ ಹತ್ರ ಮಲಗಿರೋದನ್ನ ನೋಡಿ ತುಂಬಾನೇ ಫೀಲ್ ಮಾಡ್ತಾರೆ. ಆಮೇಲೆ ವಾರ್ಡ್ ಇಂದ ಹೊರಗಡೆ ಬರೋ ಟೈಮ್ ಅಲ್ಲೇ ಅಲ್ಲಿ ಲಿಯೋನ್ ಇರೋದನ್ನ ನೋಡ್ಬಿಟ್ಟು ಅವರು ಬಂದು ಕೂತ್ಕೊಳ್ತಾರೆ. ನೀನು ಅವ್ನ್ ಫ್ರೆಂಡ್ ಅಂತ ಕೇಳಿದಾಗ ಅದಕ್ಕೆ ಅವಳು ಕೂಡ ಆಂಟಿ ನನ್ ಫ್ರೆಂಡೇ ಅಂತ ಹೇಳಿದಾಗ ಇವ್ರು ಹೇಳ್ತಾರೆ, ನನ್ನನ್ನ ನೋಡಿ ನೀನು ಶಾಕ್ ಆಗಿಲ್ಲ, ನಾರ್ಮಲ್ ಆಗಿ ಕೂಲ್ ಆಗಿ ಇದೆಯಾ ಅಂತಂದ್ರೆ ನನ್ ಬಗ್ಗೆ ಗಾಂಗ್ ನಿಮ್ಗೆ ಹೇಳಿರ್ಬೇಕಲ್ವಾ ಅಂದಾಗ ಆಂಟಿ ಹೇಳಿದಾನೆ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ಅವ್ನು ತುಂಬಾನೇ ನಗ್ತಾ ಇದ್ದ, ನನ್ಗೂ ಅವ್ರ ಅಪ್ಪಗೂ ಈ ತರ ದೂರ ಆದ್ಮೇಲೆ ಅವನಲ್ಲಿ ನಗು ಅನ್ನೋದೇ ಹೊರಟೋಯ್ತು. ಅವ್ನ ಕಷ್ಟನ ಅವ್ನ ನೋವ್ನ ನಾನು ಅರ್ಥ ಮಾಡ್ಕೊಳ್ದೆ ಆಗೋದೆ. ಪಕ್ಕದಲ್ಲಿ ಇದ್ರು ಅವನ ಮುಖ ನೋಡ್ತಾ ಇದ್ರೆ ಕೂಡ ಕೆಲ್ಸದಲ್ಲಿ ಬಿಸಿ ಆಗಿರೋದ್ರಿಂದ ಅವ್ನ ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟೆ. ಆ ಚಿಕ್ಕ ಹುಣ್ಣು ಇಷ್ಟು ದೊಡ್ಡ ಗಾಯ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಈ ಟೈಮ್ ಅಲ್ಲಿ ನೀನ್ ಅವನ ಜೊತೆ ಇದೆಯಲ್ವಾ ಅದು ಇಂಪಾರ್ಟೆಂಟ್. ಅವನಿಗೆ ನಿನ್ನಂತ ಒಂದು ಫ್ರೆಂಡ್ ಸಿಕ್ಕಿರೋದು ಅದೊಂದ್ ಲಕ್ ಅಂತಾನೆ ಹೇಳ್ಬೋದು. ತುಂಬಾ ಥ್ಯಾಂಕ್ಸ್ ಅಮ್ಮ ನನ್ ಮಗನ್ನ ನೋಡ್ಕೊಳಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರಡ್ಬೇಕಾದ್ರೆ ಒಂದು ಸಣ್ಣ ಗಿಫ್ಟ್ ನ ಲಿಯೋನ್ ಕೈಲ್ ಕೊಟ್ಬಿಟ್ಟು ನನ್ ಮಗನ್ಗೆ ಇದನ್ನ ಕೊಟ್ಬಿಡು ಅಂತ ಹೇಳ್ತಾರೆ. ಅವಳು ಕೂಡ ಸರಿ ಆಯ್ತು ಅಂತ ತಗೊಂಡ್ಲು. ಒಳಗಡೆ ಹೋಗೋಷ್ಟ್ರಲ್ಲಿ ಗಾಂಗು ಎದ್ದಿರ್ತಾನೆ. ಯಾಕೋ ಈ ತರ ಮಾಡ್ತಾ ಇದ್ಯಾ, ಅಷ್ಟೊಂದ್ ಮಯೂಷರ್ ಇಲ್ಲ ಅಂದ್ರೆ ಯಾರಿಗಾದ್ರೂ ಹೇಳಿರ್ಬೋದಲ್ವಾ, ನಿನ್ ಪಡಗ್ ನೀನ್ ಇದ್ಬಿಟ್ರೆ ಹೆಂಗೆ ಅಂದಾಗ ನಾನ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ನೀನಾಗಿ ನಿನ್ನೆ ಬಂದಿದ್ಯಲ್ಲ ಅಂದಾಗ ಅವಳು ಅಂತಾಳೆ, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇರೋದು, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡೋದು ಅಂದಾಗ ಪರವಾಗಿಲ್ವೇ, ನನ್ ಬಗ್ಗೆ ಕೂಡ ನೀನ್ ತುಂಬಾನೇ ಚಿಂತೆ ಮಾಡ್ತೀಯ ಅಂತ ಅವ್ನ್ ಕೇಳಿದಾಗ ಅವಳು ಅಂತಾಳೆ, ಯಾಕೆ ಇವಾಗ ನಾನ್ ಚಿಂತೆ ಮಾಡ್ಬಾರ್ದಾ, ಹೊರಟೋಗ್ಲಾ ಇಲ್ಲಿಂದ ಅಂದಾಗ ಅವನಂತಾನೆ, ಬೇಡ ತುಂಬಾ ಥ್ಯಾಂಕ್ಸ್ ಲಿಯೋನ್, ನೀನ್ ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನನ್ಗೋಸ್ಕರ ನೀನ್ ಇದೆಯಾ ಅಂತಂದಾಗ ನನಗೆ ತುಂಬಾ ಸಂತೋಷ ಅಂತ ಹೇಳಿ ಅವ್ಳ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಹಂಗೆ ಮಲ್ಕೊಂತಾನೆ. ಇವಾಗ ಇನ್ನೊಂದ್ ಕಡೆ ಗೋಯುನ್ನ ತೋರಿಸ್ತಾರೆ. ಅವಳು ಇವತ್ತು ಮ್ಯಾಕ್ಸ್ ಟೀಚರ್ ಅವ್ರ ಮನೆಗೆ ಬಂದಿರೋದು. ಸೋಯುನ್ ಅವಳಿಗೆ ಕ್ಲೋಸ್ ಫ್ರೆಂಡೇ ಅಲ್ವಾ, ಆದ್ರಿಂದ ಅವಳು ರೂಮ್ ನ ನೋಡಕ್ಕೆ ಅಂತ ಒಳಗಡೆ ಹೋಗ್ತಾಳೆ. ಆತರ ರೂಮ್ ನ ಸುತ್ತ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಟೇಬಲ್ ಮೇಲೆ ಗೋಯುನು ಮತ್ತೆ ಆ ಸೋಯುನ್ ಅವ್ರಿಬ್ರು ತಗೊಂಡಿರೋ ಫೋಟೋ ಇರುತ್ತೆ. ಅದನ್ನ ನೋಡ್ತಾ ಇರ್ಬೇಕಾದ್ರೆ ಅವ್ರ ಅಕ್ಕ ಒಳಗಡೆ ಬಂದು ಹೇಳ್ತಾರೆ, ಅವಳು ತೀರ್ಕೊಂಡ್ಮೇಲೆ ಅವಳ ರೂಮ್ ನಾನೇ ಕ್ಲೀನ್ ಮಾಡ್ತಾ ಇದ್ದು, ಆ ಟೈಮಲ್ಲಿ ಅವ್ಳ ಡೈರಿ ನನ್ಗೆ ಸಿಕ್ತು. ಅವಳು ಸಂತೋಷವಾಗಿ ಸ್ಕೂಲಲ್ಲಿ ಒಂದ್ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ಲು ಅಂದ್ರೆ ಅದು ನಿನ್ ಜೊತೆ ಮಾತ್ರನೇ, ನಿನ್ ಜೊತೆ ಅಷ್ಟೊಂದು ಸ್ವೀಟ್ ಮೆಮೊರೀಸ್ ಅವಳಿಗೆ ಇತ್ತು. ಡೈರಿಯಲ್ಲಿ ಪ್ರತಿ ಒಂದು ಸಾಲ್ ಕೂಡ ನಿನ್ ಬಗ್ಗೆನೆ ಬರ್ದಿದ್ಲು ಅಂತ ಒಂದು ರೆಕಾರ್ಡಿಂಗ್ ನ ಕೂಡ ಕೇಳಿಸ್ತಾರೆ. ಇವರು ಸ್ಕೂಲಲ್ಲಿ ಜೊತೆಗೆ ಓದ್ಬೇಕಾದ್ರೆ ಇಬ್ರು ಸೇರಿ ಒಂದು ಹಾಡ್ನ ಆಡಿರ್ತಾರೆ. ಒಂದ್ ಮ್ಯೂಸಿಕ್ ನ ಕೇಳಿಕೊಂಡು ಕಾಮಿಡಿಯಾಗಿ ಹಾಡಿರ್ತಾರೆ. ಅದನ್ನ ಸೋಯಿನ್ ಬಂದು ರೆಕಾರ್ಡ್ ಮಾಡಿರ್ತಾಳೆ. ಅದನ್ನ ನೋಡಿ ತುಂಬಾನೇ ಫೀಲ್ ಮಾಡಿ ಹೇಳ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಅವಳು ಸಾಯೋದಕ್ಕೂ ಮುಂಚೆ ಕ್ಲಾಸ್ ಅಲ್ಲಿ ಒಂದ್ 3 ಹುಡುಗಿರು ಅವಳನ್ನ ಬುಲ್ಲಿ ಮಾಡಿರ್ತಾರೆ. ಇವಳು ಬಂದು ನೋಡ್ತಾಳೆ, ಸುಮ್ನೆ ಏನಕ್ಕೆ ಡಿಸ್ಟರ್ಬ್ ಮಾಡೋದು ಅಂತ ಸೈಲೆಂಟ್
ಸೈಲೆಂಟ್ ಆಗಿ ಹೋಗಿ ಕ್ಲಾಸ್ ಅಲ್ಲಿ ಕೂತ್ಕೊಂಡ್ಬಿಟ್ಲು. ಅದಾದ್ಮೇಲೆ ಅವಳು ಸತ್ತಿರೋದು. ಇವಳು ಕೂಡ ಮಾತಾಡ್ಸೇ ಇರೋದಿಲ್ಲ. ಆದ್ರೆ ಆ ರೆಕಾರ್ಡಿಂಗ್ ಅಲ್ಲಿ ಅವಳು ಹೇಳ್ತಾಳೆ, ನೀನ್ ನನ್ನನ್ನ ಇಗ್ನೋರ್ ಮಾಡಿದ್ರು ಪರವಾಗಿಲ್ಲ ಕಣೆ, ನನಗಿರೋ ಒಂದೇ ಒಂದು ಫ್ರೆಂಡ್ ಅಂದ್ರೆ ನೀನೆ ಅಂತ ಹೇಳಿರ್ತಾಳೆ. ಅದನ್ನ ಮೀನ್ ಮಾಡಿ ಹೇಳಿರಲ್ಲ, ಬಟ್ ಯಾವಾಗೋ ಹೇಳಿರೋದು. ಆದ್ರೆ ನೆನ್ಸ್ಕೊಳ್ಳಿ ತುಂಬಾನೇ ಫೀಲ್ ಮಾಡಿ ಹೇಳುವಾಗ ಅವ್ರ ಅಕ್ಕ ಅಂತಾರೆ, ಈ ರೆಕಾರ್ಡಿಂಗ್ ನ ಕೇಳಿಸ್ಕೊಂಡ್ಮೇಲೆ ನನಗೆ ನಿನ್ ಮೇಲೆನೆ ಕೋಪ ಬಂದಿತ್ತು. ಅವಳು ಅಷ್ಟು ಚೆನ್ನಾಗಿ ಹೇಳಿದಾಳೆ, ನೀನೇ ಅವಳಿಗಿರೋ ಒಂದೇ ಒಂದು ಫ್ರೆಂಡು ಅಂತ. ಹಂಗಿರ್ಬೇಕಾದ್ರೆ ಅವತ್ತೇನಕ್ಕೆ ಅವಳನ್ನ ಬಿಟ್ಬಿಟ್ಟೆ ಅಂತಾನೆ ನನಗೆ ನಿನ್ ಮೇಲೆನೆ ಕೋಪ ಇತ್ತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈಗ ಇವಳಿಷ್ಟು ಅಳ್ತಾ ಇರೋದನ್ನ ನೋಡ್ಬಿಟ್ಟು ಆ ಮ್ಯಾಥ್ಸ್ ಟೀಚರ್ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂತಾರೆ. ಅವ್ರು ಹಗ್ ಮಾಡ್ಕೊಂಡು ಅಳ್ತಾರೆ. ನೀನು ಎಷ್ಟು ಫೀಲ್ ಮಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗೇ ಗೊತ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ ಅಂತ ಹೇಳಿ ಫೀಲ್ ಮಾಡ್ತಾರೆ. ಇವಾಗ ಇನ್ನೊಂದ್ ಕಡೆ ಹಾನ್ ನ ತೋರಿಸ್ತಾರೆ. ಹಾನ್ಗೆ ಮೆಡಲ್ ನ ವಾಪಸ್ ಕೊಟ್ಟಿದ್ಲಲ್ವಾ ಲಿಯೋನು, ಅದನ್ನ ನೋಡಿ ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಒರಿಜಿನಲ್ದು ವಾಪಸ್ ಕೊಟ್ಲು, ಅದಕ್ ಮುಂಚೆ ಫೇಕ್ ಕೂಡ ಕೊಟ್ಟಿರ್ತಾಳಲ್ಲ, ಅದನ್ನ ನೋಡ್ಕೊಂಡು ಲಿಯೋನ್ ಏನೆಲ್ಲ ಮಾತಾಡದ್ಲು ಅಂತ ಇವನು ನೆನ್ಸಿ ನೋಡ್ತಾನೆ. ಇನ್ನಷ್ಟು ಅವನ್ಗೆ ಲಿಯೋನ್ ನೆನ್ಪೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೇಕು. ಇನ್ನೊಂದ್ ಕಡೆ ಗಾಂಗ್ ನ ತೋರಿಸ್ತಾರೆ. ಅವ್ನ್ ಮನೇಲಿ ಊಟಕ್ಕೆ ಅಂತ ಕೂತಿರ್ತಾನೆ, ಅದ್ರ ತಿನ್ನಕ್ ಮನ್ಸ್ ಬರ್ತಾ ಇಲ್ಲ. ಲಿಯೋನ್ಗೆ ಕಾಲ್ ಮಾಡ್ಬಿಟ್ಟು, ಏನ್ ಮಾಡ್ತಾ ಇದೀಯಾ, ಬಿಸಿನಾ, ಊಟಕ್ಕೆ ಹೊರಗಡೆ ಹೋಗೋಣ ಅಂದಾಗ, ಯಾಕೆ ಮನೇಲಿ ಇಲ್ವಾ ನೀನು, ತಿನ್ನು ಅಂದಾಗ, ಇಲ್ಲ ನನ್ಗೆ ತುಂಬಾ ವೀಕ್ ಆಗಿದೆ, ನನ್ಗೆ ಚಾಪ್ ಸ್ಟಿಕ್ಸ್ ಕೂಡ ಇಟ್ಕೊಳಕ್ ಆಗ್ತಾ ಇಲ್ಲ ಅಂದಾಗ, ಅವಳು ಸೇರಿ ಬರ್ತೀನಿ ಇರು ಅಂತ ಹೇಳಿ ಹಂಗೆ ಒಂದು ಮಿನಿ ಶಾಪಿಂಗ್ ನ ಮಾಡ್ಕೊಂಡು ಒಂದು ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅವನ ಜ್ವರ ಬಂದಿರೋ ಒಂಥರ ಆಡ್ತಾ ಇಲ್ವೇ, ಕಚ್ಕಾ ಕಚ್ಕಾ ಅಂತ ಅಲ್ಲಿರೋ ಕ್ರಾಬ್ ನೆಲ್ಲ ತಿಂತಾ ಇರ್ತಾನೆ. ಅವ್ಳು ನೋಡ್ಬಿಟ್ಟು, ನಿಜವಾಗ್ಲೂ ನಿನ್ಗೆ ಜ್ವರನೇನೋ, ಆಕ್ಟಿಂಗ್ ಎಲ್ಲ ಮಾಡ್ತಾ ಇಲ್ಲ ತಾನೆ ಅಂದಾಗ, ಮನೇಲಿದ್ರೆ ಓವರ್ ಆಗಿ ಜ್ವರ ಬರುತ್ತಪ್ಪ, ಹೊರಗಡೆ ಬಂದ್ರೆ ಈ ತರ ಆರಾಮಾಗಿರೋದು ಅಂತ ಹೇಳ್ತಾನೆ. ಅವಳು ಕೂಡ ಹಂಗೆ ನೋಡ್ಕೊಂಡಿದ್ದವಳು, ಯಾಕೆ ನೀನ್ ತಿಂತಾ ಇಲ್ಲ, ತಿನ್ನು ಅಂತ ಹೇಳ್ಬಿಟ್ಟು ಅವ್ನು ಇಷ್ಟೊತ್ತು ಕ್ರಾಬ್ ನ ಬಿಡಿಸ್ತಾ ಅಲ್ವಾ, ಅದನ್ನೆಲ್ಲ ಅವಳಿಗೆ ಕೊಡ್ತಾಳೆ, ನೀನ್ ತಿನ್ನು ಅಂತ. ಅವಳು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು, ಹೌದು ಗಾಂಗ್ ಮನೇಲಿ ಒಬ್ನೇನಾ, ಬೇರೆ ಯಾರು ಇಲ್ವಾ ಅಂತ ಕೇಳಿದಾಗ, ಇದಾರಲ್ವಾ ಅಜ್ಜುಮ ಇದಾರೆ ಅಂದಾಗ, ಓ ಹೌದಾ ಅಂತ ಹೇಳ್ತಾರೆ. ಅಂದ್ರೆ ಮನೇಲಿ ಕೆಲಸ ಮಾಡ್ತಾರಲ್ಲ ಆ ಲೇಡಿ ಬಗ್ಗೆ ಹೇಳ್ತಿರೋದು ಅವನು. ಅದಾದ್ಮೇಲೆ ಅವಳು ಒಂದ್ ವಿಷಯನ ಹೇಳ್ತಾಳೆ, ಅವತ್ತು ನೀನು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ಬೇಕಾದ್ರೆ ನಿಮ್ಮಮ್ಮ ಬಂದಿದ್ರು ನಿನ್ನ ನೋಡೋದಕ್ಕೆ, ನಾನು ಹೇಳೋದನ್ನ ಮರ್ತ್ ಬಿಟ್ಟೆ, ನಿನ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ತಗೋ ಅಂತ ಹೇಳಿ ಗಿಫ್ಟ್ ಬಾಕ್ಸ್ ನ ಕೊಟ್ಟಾಗ ಇವನು ತೆಗೆದು ನೋಡ್ತಾನೆ. ಅದು ಒಳಗಡೆ ಒಂದು ಟೈ ಇರುತ್ತೆ. ಬಟ್ ಅವನು ಅಷ್ಟೊಂದು ಅದ್ರ ಬಗ್ಗೆ ಕೇರ್ ಮಾಡೋ ತರ ಇಲ್ಲ. ಅದನ್ನ ಟಕ್ಕಂತ ಪಕ್ಕಕ್ಕೆ ಇಟ್ಬಿಟ್ಟು, ತಿನ್ನು ಟೈಮ್ ಆಯ್ತು, ಯಾಕತ್ರ ತಿಂತಾ ಇಲ್ಲ ಅಂತ ಕೇಳ್ತಾನೆ. ಅವಳಿಗೆ ಅರ್ಥ ಆಯ್ತು ಅವ್ರ ಅಮ್ಮ ನೀವು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದಾನೆ ಅಂತ. ಇವಾಗ ಹಂಗೆ ನೈಟ್ ಆಗುತ್ತೆ. ಹಾನಗಂತೂ ಇರಕ್ಕೆ ಆಗ್ತಾ ಇಲ್ಲ, ಲೀವ್ ನ ನೋಡ್ಲೇಬೇಕು ಅಂತ ಹೇಳಿ ಸ್ಟ್ರೇಟ್ ಆಗಿ ಲೀವ್ ಅವ್ರ ಮನೆ ಕಡೆ ಓಡಕ್ಕೆ ಶುರು ಮಾಡ್ಬಿಟ್ಟ. ಅಲ್ಲಿ ನೋಡಿದ್ರೆ ಅವ್ರಿಬ್ರು ಔಟಿಂಗ್ ನ ಮುಗಿಸ್ಕೊಂಡು ಅವ್ರ ಮನೆ ಹತ್ರ ಡ್ರಾಪ್ ಮಾಡಕ್ಕೆ ಅಂತ ಗಾಂಗ್ ಕರ್ಕೊಂಡ್ ಬಂದಿರ್ತಾನೆ. ಅವಳು ಹೇಳ್ತಾಳೆ, ಹೌದು ನಿನ್ಗೊಂದ್ ವಿಷಯ ಕೇಳ್ಬೇಕು, ಮನೇಲಿ ಒಬ್ನೇ ಇರ್ತೀಯ ಅಲ್ವಾ, ಟೈಮ್ ಬೇಗ ಹೋದಕ್ಕೆ ನಾನೇನಾದ್ರೂ ನಿಂಗೆ ಸ್ವಲ್ಪ ಕೆಲವೊಂದು ಟಿಪ್ಸ್ ಕೊಡ್ಲಾ ಅಂತ ಕೇಳಿದಾಗ ಅವನಂತಾನೆ, ಬೇಡ ಬೇಡ ನನಗ್ ಅದೇನು ಬೇಕಾಗಿಲ್ಲ, ನನ್ಗೆ ಟೈಮಿಂಗ್ ಫಾಸ್ಟ್ ಆಗಿ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತು ಅಂದಾಗ ಅವಳು ಹೆಂಗೆ ಅಂತ ಕೇಳಿದಾಗ, ಬೇರೇನಿಲ್ಲ, ನೀನ್ ನನ್ ಜೊತೆಗಿದ್ರೆ ಟೈಮ್ ಬೇಗನೆ ಹೋಗುತ್ತೆ ಅಂತ ಹೇಳ್ಕೊಂಡ್ ಹತ್ರ ಬಂದವನು. ಅವಳಿಗೆ ಹಂಗೆ ಒಂಥರ ಗಾಬರಿ ಆಗುತ್ತೆ. ಹತ್ರ ಬಂದವನು ಅವ್ನ್ ಕೆನ್ನೆಗೆ ಮುತ್ನ ಕೊಡ್ತಾನೆ. ಇದನ್ನ ದೂರದಲ್ಲಿರೋ ಹಾನ್ ನೋಡ್ಬಿಟ್ಟ. ಹಾನ್ಗೊಂಥರ ಮನ್ಸೆ ಹೊಡೆದೋಯ್ತು. ತುಂಬಾನೇ ಫೀಲ್ ಮಾಡಿ ನೋಡ್ತಾ ಇರ್ತಾನೆ. ಅಲ್ಲಿ ಅವಳಿಗಂತೂ ಏನ್ ಹೇಳೋದಂತಾನೆ ಗೊತ್ತಾಗ್ತಿಲ್ಲ, ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಲು. ಇಲ್ಲಿಗೆ ಎಪಿಸೋಡ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಮುಂದೆ ಬರೋ ಎಪಿಸೋಡ್ಸ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.